ಎದ್ದಿರುವಂತಹ ಸಿಎಂ ಬದಲಾವಣೆ ಜೊತೆಗೆ ಹೆಚ್ಚುವರಿ ಡಿಸಿಎಂ ಕೂಗಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಎಲ್ಲೆಲ್ಲಿ ಪ್ರತಿಧ್ವನಿಸೋದಕ್ಕೆ ಈ ವಿಚಾರಗಳು ಶುರುವಾಗಿದೆಯೋ ಅದನ್ನ ಅಲ್ಲೇ ಶಮನಗೊಳಿಸುವಂತಹ ಭಾಗವಾಗಿ ಖಡಕ್ ವಾರ್ನಿಂಗ್ ಅನ್ನ, ಫೈನಲ್ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಏನ್ ಹೇಳಿದ್ದಾರೆ ಅವರು, ಡೀಟೇಲ್ಸ್ ನೋಡ್ತಾ ಇದ್ದೀರಾ. ಬಾಯ್ ಬೀಗ ಹಾಕೊಂಡಿರಿ, ಹೀಗೆ ಮುಂದುವರೆದ್ರೆ ನೋಟಿಸ್ ಕೊಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಕೇವಲ ಕೆಪಿಸಿಸಿಯಿಂದ ನೋಟಿಸ್ ತರುವಾಗಲ್ಲ, ಎಐಸಿಸಿಯಿಂದ ಕೂಡ ನೋಟಿಸ್ ಕೊಡಬೇಕಾಗತ್ತೆ ಅಂತ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಖಡಕ್ ಎಚ್ಚರಿಕೆಯನ್ನ, ಭಿನ್ನ ಧ್ವನಿಯನ್ನ ಎತ್ತುತ್ತಾ ಇರೋರಿಗೆ ಹಾಗೂ ಈ ಸ್ತುಪ್ತ ಜ್ವಾಲಾಮುಖಿ ಏನು ಉರಿತಾ ಇದೆ ಕಾಂಗ್ರೆಸ್ನಲ್ಲಿ, ಅದು ಸ್ಫೋಟಗೊಳ್ಳುತ್ತೆ ಅನ್ನೋ ಅಂದಾಜು ಸಿಗ್ತಾ ಇದೆ. ಹಾಗೆ ಅಂಕುಶ ಹಾಕೋದಕ್ಕೆ ಮುಂದಾಗಿದ್ದಾರೆ. ಬಟ್ ಈ ಅಂಕುಶ, ಈ ಮೂಗುದಾರ ಈಗ ಹಾಕಿದ್ರೆ ಅದು ಸಫಲವಾಗುತ್ತಾ ಅನ್ನೋದೇ ಪ್ರಶ್ನೆ. ಎಐಸಿಸಿಯಿಂದ ಕೂಡ ನೋಟಿಸ್ ಕೊಡಿಸ್ತೀನಿ, ಕೆಪಿಸಿಸಿಯಿಂದ ಕೂಡ ನೋಟಿಸ್ ಜಾರಿ ಆಗುತ್ತೆ, ಉತ್ತರದಾಯಿತ್ವ ನಿಮ್ದಾಗುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ಒಪ್ಪುವ ಬಗ್ಗುವ ಸ್ಥಿತಿಯಲ್ಲಿ ಕೆಲವು ಸಚಿವರು, ಕೆಲವು ಶಾಸಕರು ಇದ್ದಾರಾ ಅನ್ನೋದೇ ಪ್ರಮುಖ ಪ್ರಶ್ನೆಯಾಗಿ ಉಳಿತಾ ಇದೆ. ಇಷ್ಟು ಮಾತ್ರ ಅಲ್ಲ, ಎಲ್ಲರೂ ನಿಮ್ ಬಾಯಿಗೆ ಬೀಗ ಹಾಕೊಂಡಿದ್ರೆ ಒಳ್ಳೇದು, ಯಾವ MLA ಕೂಡ ಮಾತನಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲರೂ ಪಕ್ಷದ ಶಿಸ್ತನ್ನ ಕಾಪಾಡಬೇಕು, ವಿಧಿ ಇಲ್ಲದೆ ಕೆಲವ್ರಿಗೆ ಅನಿವಾರ್ಯವಾಗಿ ನೋಟಿಸ್ ಕೊಡಬೇಕಾಗತ್ತೆ. ಯಾವ ಸಿಎಂ ಡಿಸಿಎಂ ಚರ್ಚೆ ಕೂಡ ಇಲ್ಲ, ಯಾವ ರೆಕಮೆಂಡೇಶನ್ ಕೂಡ ಅವಶ್ಯಕತೆ ಇಲ್ಲ. ಪಕ್ಷದ ಹಿತದೃಷ್ಟಿಯಿಂದ ನಾನು, ಖರ್ಗೆ, ಸಿದ್ದರಾಮಯ್ಯ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಯಾರೇ ಮಾತಾಡಿದ್ರು, ಪಕ್ಷಕ್ಕೆ ಮುಜುಗರ ಆಗೋ ರೀತಿ ಮಾತಾಡಿದ್ರೆ, ಪಕ್ಷವನ್ನ ಮುಜುಗರಕ್ಕೆ ತಳ್ಳಿದ್ರೆ ಅಂಥವರಿಗೆ ನೋಟಿಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಸಿಎಂ ವಿಚಾರ ಪಬ್ಲಿಕ್ ಅಲ್ಲಿ, ಮಾಧ್ಯಮದಲ್ಲಿ ಡೆಪ್ಟಿ ಸಿಎಂ ವಿಚಾರ ಯಾವ ಮಂತ್ರಿ ಆಗಲಿ ಮಾಡೋಂಥ ಅವಶ್ಯಕತೆ ಇನ್ನು ಹೇಳ್ತಿರಲ್ಲ. AICC ಅವರಲ್ಲಿ ನಾನಾಗಲಿ ವಿಧಿ ಇಲ್ಲದೆ ನೋಟಿಸ್ ಕೊಡಬೇಕಾದಂಥ ಅನಿವಾರ್ಯತೆ ಯಾರು ನಮ್ಮ ಶಾಸಕರಾಗಲಿ ಯಾರೇ ಆಗಲಿ ಪ್ರಸ್ತಾವನೆ ಮಾಡಿದ್ರೆ ನಮ್ಮ ಪಾರ್ಟಿಯವರು, ನಾನು ವಿಧಿ ಇಲ್ಲದೆ ನಾನು ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಪಾರ್ಟಿಗೆ ಶಿಸ್ತು ಇಂಪಾರ್ಟೆಂಟ್. ಶಿಸ್ತಿಲ್ಲ ಅಂದರೆ ಯಾರೂ ಇಲ್ಲ. ಪಕ್ಷ ತರಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿದ್ದೀವಿ, ಏನು ಮಾಡಿದ್ದೀವಿ ಅಂತ ನಮ್ಗೆ ಗೊತ್ತಿದೆ. ಇವತ್ತು ಇವ್ರು ಯಾರು ಏನು ಮಾತಾಡೋಂಥ ಅವಶ್ಯಕತೆ ಇಲ್ಲ. ನನಗೆ ಈ ಸಿಎಂ ವಿಚಾರ ಪಬ್ಲಿಕ್ಕಲ್ಲಿ, ಮಾಧ್ಯಮದಲ್ಲಿ ಡೆಪ್ಟಿ ಸಿಎಂ ವಿಚಾರ ಯಾವ ಮಂತ್ರಿ ಆಗಲಿ ಮಾಡೋಂಥ ಅವಶ್ಯಕತೆ ಇನ್ನು ಹೇಳ್ತಿರಲ್ಲ. AICC ಅವರಲ್ಲಿ ನಾನಾಗಲಿ ವಿಧಿ ಇಲ್ಲದೆ ನೋಟಿಸ್ ಕೊಡಬೇಕಾದಂಥ ಅನಿವಾರ್ಯತೆ ಯಾರು ನಮ್ಮ ಶಾಸಕರಾಗಲಿ ಯಾರೇ ಆಗಲಿ ಪ್ರಸ್ತಾವನೆ ಮಾಡಿದ್ರೆ ನಮ್ಮ ಪಾರ್ಟಿಯವರು, ನಾನು ವಿಧಿ ಇಲ್ಲದೆ ನಾನು ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಪಾರ್ಟಿಗೆ ಶಿಸ್ತು ಇಂಪಾರ್ಟೆಂಟ್. ಶಿಸ್ತಿಲ್ಲ ಅಂದರೆ ಯಾರೂ ಇಲ್ಲ. ಪಕ್ಷ ತರಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿದ್ದೀವಿ, ಏನು ಮಾಡಿದ್ದೀವಿ ಅಂತ ನಮ್ಗೆ ಗೊತ್ತಿದೆ. ಇವತ್ತು ಇವ್ರು ಯಾರು ಏನು ಮಾತಾಡೋಂಥ ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳು ಮತ್ತೆ ಗೃಹ ಸಚಿವರು ನಿನ್ನೆ ದೆಹಲಿಯಲ್ಲಿ ಮಾಧ್ಯಮ ಪ್ರತಿಕ್ರಿಯೆ ಕೊಟ್ಟ ನಂತರ ಲಿಫ್ಟ್ ಅಲ್ಲಿ ಮಾತನಾಡುವಂತದ್ದು ರೆಕಾರ್ಡ್ ಆಗಿದೆ ಸರ್. ಇದು ಹೇಳಿಕೊಟ್ಟು ಹೇಳಿಸಿದ್ದಾರೆ. ನನಗೆ ಗೊತ್ತಿಲ್ಲ ಯಾರು ನಮ್ಗೆ ಯಾವ ಸಂದರ್ಭ ಹೇಳ್ಕೊಟ್ಟಿದ್ದು ಅಂತಾರೆ ಗೃಹ ಸಚಿವರು ಹೌದು ಅಂತ ತಲೆ ಅಲ್ಲಾಡಿಸ್ತಾರೆ. ನನಗೆ ಗೊತ್ತಿಲ್ಲ ಅದು. ಐ ಡೋಂಟ್ ನೋ ಅಬೌಟ್ ಇಟ್. ಉಪಮುಖ್ಯಮಂತ್ರಿಗೂ ಕೂಡ ಯಾರಾದ್ರೂ ಹೇಳ್ಕೊಟ್ಟು ಹೇಳಿಸ್ತಾ ಇದ್ದಾರಾ? ನನಗೇನು ಗೊತ್ತಿಲ್ಲ. ಐ ಆಮ್ ಟೆಲಿಂಗ್ ಯು, ನಾನು ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಬಾಯಿನ ಬೀಗ ಹಾಕೊಂಡಿದ್ರೆ ಪಕ್ಷಕ್ಕೆ ಒಳ್ಳೇದು ಮಾಡ್ದಂಗೆ ಆಗ್ತದೆ. ಸೊ ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಾರ್ನಿಂಗ್ ಆಗ್ತಾ ಇದೆ. ಬಾಯಿಗೆ ಬೀಗ ಹಾಕೊಂಡಿದ್ರೆ ಉತ್ತಮ, ಇಲ್ಲಾಂದ್ರೆ ನೋಟಿಸ್ ಅನ್ನ ಎದುರಿಸೋದಕ್ಕೆ ಸಜ್ಜಾಗಿ ಅಂತ. ಬಟ್ ಇದಕ್ಕೆ ಹೆದರೋ ಸ್ಥಿತಿಯಲ್ಲಿ, ಬಗ್ಗೋ ಸ್ಥಿತಿಯಲ್ಲಿ ಕಾಂಗ್ರೆಸ್ನ ಕೆಲ ಶಾಸಕರು, ಸಚಿವರು ಇದ್ದಾರಾ? ಅವ್ರು ಆಲ್ರೆಡಿ ಔಟ್ ಆಫ್ ಕಂಟ್ರೋಲ್ ನಲ್ಲಿ ಇದ್ದಾರೆ ಅನ್ನೋದು ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತಿನಿಂದಲೇ ಬಹಳ ಸ್ಪಷ್ಟವಾಗ್ತಾ ಇದೆ. ಸೊ ಅವ್ರನ್ನ ಕಂಟ್ರೋಲ್ಗೆ ತರೋದು, ಅವ್ರ ಮೇಲೆ ಅಂಕುಶ ಸಾಧಿಸೋದಕ್ಕೆ ಆಗತ್ತಾ ಅನ್ನೋದು ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಸುಖೇಶ್. ಡೇ 1 ಇಂದ ಕೂಡ
ಈ CM ವಿಚಾರ DCM ವಿಚಾರ ಚರ್ಚೆಗೆ ಬಂದಾಗ ಅದಕ್ಕೆ ತೇಪೆ ಹಚ್ಚೋ ಕೆಲಸವನ್ನು ಮಾತ್ರ ನಾಯಕರುಗಳು ಮಾಡ್ತಾ ಇದ್ರು. ಕಂಪ್ಲೀಟ್ ಆಗಿ ನಿಲ್ಲಿಸೋದಕ್ಕೆ ಆಗೇ ಇರಲಿಲ್ಲ. ಈಗ AICC ಇಂದ ವಾರ್ನಿಂಗು, KPCC ಇಂದ ನೋಟಿಸ್ ಅಂದ ತಕ್ಷಣನೇ ಸುಮ್ಮನಾಗ್ತಾರಾ ಉಳಿದವರು ಅನ್ನೋದು ಪ್ರಶ್ನೆ. ಮಮತಾ, ಒಂದು ಸ್ಪಷ್ಟ, ಇಡೀ ಪಕ್ಷವನ್ನು ಒಂದು ಶಿಸ್ತಿನ ಚೌಕಟ್ಟಿಗೆ ತರಬೇಕಾದಂಥ ಅನಿವಾರ್ಯತೆ ಇದೆಯಾ ಅನ್ನುವಂಥದ್ದು ಪ್ರಶ್ನೆ. ಯಾಕಂದರೆ ಪದೇ ಪದೇ ಶಾಸಕರುಗಳು ಮಾತಾಡ್ತಾರೆ, ಸಚಿವರುಗಳು ಮಾತಾಡ್ತಾರೆ. ಸಚಿವರಿಗೇನಾದರೂ ಮುಖ್ಯಮಂತ್ರಿಗಳು ಹೇಳಿ ತಣ್ಣಗಾಗಿಸೋದಾದರೆ ಶಾಸಕರುಗಳಿಗೆ KPCC ಅಧ್ಯಕ್ಷರು ಹೇಳಿ ತಣ್ಣಗಾಗಿಸ್ಬೇಕಾಗ್ತಿತ್ತು. ಆದರೆ DK ಶಿವಕುಮಾರ್ ಹೇಳೋ ಪ್ರಕಾರ ಹೈಕಮಾಂಡ್ ಮಟ್ಟದಲ್ಲಿ ಪಕ್ಷದ ದೃಷ್ಟಿಯಿಂದ ಒಂದಷ್ಟು ಮಾತುಕತೆಗಳಾಗಿದ್ದಾವೆ. ನಮಗೂ ಸಿದ್ದರಾಮಯ್ಯಗೂ ಹೈಕಮಾಂಡ್ಗೆ ಗೊತ್ತಿರುವಂಥ ವಿಚಾರ. ಅದು ಮುಂದೆ ಏನಾಗುತ್ತೆ ಅನ್ನುವಂಥದ್ದು ತೀರ್ಮಾನ. ಆದರೆ ಇವ್ರುಗಳಿಗೆ ಅನಿವಾರ್ಯವಾಗಿ ನಾವು ತೀರ್ಮಾನ ಕೈಗೊಳ್ಳಬೇಕಾಗುತ್ತೆ ಅನ್ನುವಂಥದ್ದು ಇವತ್ತು ದೆಹಲಿಯಲ್ಲಿ ನಡೆಯುವಂತಹ ಹೈಕಮಾಂಡ್ ನಾಯಕರ ಜೊತೆಗಿನ ಸಭೆಯ ನಂತರದಲ್ಲಿ ಅಧಿಕೃತವಾದ ಒಂದು ಘೋಷಣೆ ಬರ್ಬೋದು. ಅದು AICCಯಿಂದಲೇ ಬರ್ಬೋದು, KPCCಯಿಂದಲೇ ಬರ್ಬೋದು. ಯಾರೇ ಮಾತಾಡಿದ್ರು ನೋಟಿಸು ಅಥವಾ ಶಿಸ್ತು ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥ ಅಧಿಕೃತ ಘೋಷಣೆ ಅಂತೂ ಆಗುತ್ತೆ, ಅಥವಾ ಒಂದಿಬ್ಬರಿಗೆ ನೋಟಿಸ್ ಕೂಡ ಜಾರಿಯಾಗುವ ಸಾಧ್ಯತೆಯೂ ಇರಬಹುದು. ಯಾವುದಕ್ಕೂ ಕೂಡ ಇವತ್ತಿನ ದೆಹಲಿಯಲ್ಲಿ ನಡೆಯುವಂತಹ ಮಾತುಕತೆ ಮಹತ್ವದ್ದಾಗಿರುತ್ತೆ. ಅದು CM ಮತ್ತು DCM ಒಟ್ಟಾಗಿ ಕೂರಿಸಿ ಏನಾದರೂ AICC ನಾಯಕರುಗಳು ಮಾತಾಡ್ತಾರ. ನಿನ್ನೆ AICC ಅಧ್ಯಕ್ಷರು ಮುಖ್ಯಮಂತ್ರಿಗಳು ಭೇಟಿ ಮಾಡಿರೋದ್ರಿಂದ, ಇವತ್ತು DCM ಕೂಡ ಭೇಟಿ ಮಾಡೋದ್ರಿಂದ ಸಹಜವಾಗಿ ಯಾವಾಗಲೇ ಹೇಳ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಒಟ್ಟಾರೆ ಇದಕ್ಕೆ ಕಡಿವಾಣ ಹಾಕಬೇಕು. CM ಮತ್ತು DCM ಹೇಳಿಕೆಗೆ, ಸ್ವಾಮೀಜಿಯವರುಗಳು ಕೊಡುವಂಥ ಹೇಳಿಕೆ ಪ್ರತ್ಯೇಕ ಇರ್ಬೋದು, ಪಕ್ಷದ ಒಳಗಿಂದ ಬರುವಂಥ ಹೇಳಿಕೆಗಳನ್ನ ಇವರು ನಿಯಂತ್ರಣದಲ್ಲಿ ಇರೋದ್ರಿಂದ ಅದಕ್ಕೆ ಒಂದು ಕಡಿವಾಣ ಹಾಕಬೇಕು ಅನ್ನೋ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಅದರ ಮುನ್ಸೂಚನೆಯನ್ನೇ ಇವತ್ತು DCM ಕೊಟ್ಟಂತೆ ಕೂಡ ಕಾಣಿಸ್ತಾ ಇದೆ. ಮಮತಾ, ಒಟ್ನಲ್ಲಿ ಸದ್ಯಕ್ಕೆ ಅಂಕುಶ ಹಾಕುವಂತಹ ಪ್ರಯತ್ನವನ್ನ DCM ಮಾಡ್ತಾ ಇದ್ದಾರೆ.